गुलबर्गा में कोविड के डर से हाई अलर्ट। मिनिस्टर शरण प्रकाश पाटिल ने बोला तैयारी पूरी है। गुलबर्गा में दोबारा कोविड के केसेस बढ़ने के चांसेस देखकर सरकार अलर्ट हो गई है। हेल्थ मिनिस्टर शरण प्रकाश पाटिल ने मीडिया से बात करते हुए बोला कि पूरा डिस्ट्रिक्ट एडमिनिस्ट्रेशन हाई अलर्ट पे है और सारी ज़रूरी तैयारियां हो रही है। उन्होंने कहा, मैं खुद ऑफिशियल को कह दिया हूं कि सब एहतियात से करें। हेल्थ डिपार्टमेंट से गाइडलाइंस भी जारी की गई है। बच्चों और औरतों के लिए खास हिदायत दी गई है, मास्क पहने, खासकर जहां भी भीड़ ज़्यादा होती है उन जगहों पर। पाटिल साहब ने ये भी तस्दीक किया है कि हॉस्पिटल रेडी है और अगर केसेस बढ़ते हैं तो और भी अरेंजमेंट किए जाएंगे। जहां टेस्टिंग की फैसिलिटी है वहां टेस्टिंग शुरू हो चुकी है। RT-PCR टेस्टिंग बढ़ने की भी तैयारी हो रही है। उन्होंने बताया, हॉस्पिटल को तैयार रखा गया है किसी भी इमरजेंसी के लिए और सब डिपार्टमेंट मिलकर काम कर रहे हैं ताकि पब्लिक को सेफ रखा जा सके। ಸರ್ಕಾರ ಈ ಕರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ, ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆನೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ, ಅಂದರೆ ಒಂದು ಆಪರೇಟಿಂಗ್ ಪ್ರೊಸೀಜರ್ ಏನೇನು ಮಾಡಬೇಕು ಅಂತೇಳಿ ಮಾನದಂಡನೂ ಕೂಡ ಈಗಾಗಲೇ ಆರೋಗ್ಯ. Admissions are now open at Bacchus Public School, an English medium institution affiliated with the CBSE board. Enroll from LKG to grade 10 behind KNZ Garden Function Hall. For details, call 8867914278. ಇಲಾಖೆಯವರು ಮಾಡಿದ್ದಾರೆ. ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ಸು ಪತ್ತೆ ಆಗಿವೆ. ಅವೆಲ್ಲ ಮೈಲ್ಡ್ ಕೇಸಸ್ ಇವೆ ಮತ್ತು ಯಾವುದೇ ಇಲ್ಲಿವರೆಗೆ ಯಾವುದು ಡೆತ್ ಆಗಿಲ್ಲ. ನಿನ್ನೆ ತನಕ ಮಾಹಿತಿ ಪ್ರಕಾರ ನಾನು ಇಲ್ಲ ಇವತ್ತಾಗಿದ್ರೆ ಗೊತ್ತಿಲ್ಲ, ನಿನ್ನೆ ಸಾಯಂಕಾಲ ಕೇಳಿದ್ದೆ ಯಾವುದು ಆಗಿಲ್ಲ ಅಂತ ಮಾಹಿತಿ ಇತ್ತು. ನಾನು ಇದ್ರೆ ನಾನು ವೆರಿಫೈ ಮಾಡ್ತೀನಿ. ಆಮೇಲೆ ಈಗ ಆರೋಗ್ಯ ಇಲಾಖೆ ಏನು ಹೇಳಿದ್ದಾರೆ ಅಂದರೆ ಒಂದು ಕೈಪಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ, ಅಂದರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅಥವಾ ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕು ಅಂತ. ಒಂದು ಯಾರು ಗರ್ಭಿಣಿಯರಿದ್ದಾರೆ, ಯಾರು ಸಣ್ಣ ಮಕ್ಕಳಿದ್ದಾರೆ ಮತ್ತು ಯಾರು ಕೋಮಾರ್ಬಿಡಿಟೀಸ್ ಇದ್ದವರು, ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದೊಂದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗಾದರೂ ಈ ಜಾಸ್ತಿ ನೆಗಡಿ, ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಅದು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೆ ಅಂಥ ಏನು ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಇವತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಇದು ಏನೇ ಇವತ್ತು ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡೋದಕ್ಕೆ ನಾವೆಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿದ್ದೀವಿ. ಆದರೆ ಸದ್ಯಕ್ಕೆ ಏನು ಅಂತ ಇದು ಮೈಲ್ಡ್ ವೆರೈಟಿ ಇರೋದ್ರಿಂದ ಇದರಿಂದ ಏನು ಅಂತ ಜನ ಆತಂಕ ಪಡಬೇಕಾಗಿಲ್ಲ, ಅದರ ಎಚ್ಚರಿಕೆ ವಹಿಸಬೇಕು ಅಂತ. ಇಲ್ಲ, ಈಗಾಗಲೇ ನಮ್ಮ ಆಸ್ಪತ್ರೆಗಳಲ್ಲಿ ನೋಡಿ, ನಮ್ಮ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ. ಇದಕ್ಕೆ ಅವಶ್ಯಕತೆ ಇದ್ದರೆ ಮುಂದೆ ನಾವು ಅದಕ್ಕೆ ಸಪ್ರೇಟಾಗಿ ನಾವು ಅಂದರೆ ಅಂದರೆ ಬೆಡ್ಸನ್ನು ಅಲೋಕೇಟ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಅಂಥ ಸಿಚುವೇಶನ್ ಇಲ್ಲ. ಕಾಲಕ್ಕೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಸಿಚುವೇಶನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗೇನೋ ಜಾಸ್ತಿ ಕೇಸ್ ಆದರೆ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೀವಿ. ಖಂಡಿತವಾಗಿ ಸರ್ಕಾರ ಎಂಥ ಸಿಚುವೇಶನ್ ಬಂದರೂ ಅದಕ್ಕೆ ನಿಭಾಯಿಸೋದು. ಕೆಲವು ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ